ಶನಿವಾರದ ಮಿನಿ ವ್ಲಾಗು. ಶನಿವಾರ ಬೆಳಗ್ಗೆ ಬೇಳೆ ಸಾರು ಮಾಡಿದೆ, ದೋಸೆ ಮಾಡಿಕೊಟ್ಟೆ. ತಿಂದ್ಬಿಟ್ಟು ಇವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಟೈಮ್ ಇತ್ತು ಅಂದ್ಬಿಟ್ಟು ರೀಲ್ಸ್ಗೆ ರೆಡಿ ಆಗಿಬಿಟ್ಟು ರೀಲ್ಸ್ ನೋಡ್ತಾ ಇದ್ರು. ಯಾವುದೋ ಒಂದು ಹಾಡು ನೋಡಿದ್ರು. ಅದು ಯಾವ ಹಾಡು ಅಂತ ಕೇಳಿಸ್ಕೊಳ್ಳಿ ನೀವು, ಚೆನ್ನಾಗೈತೆ. ಚೆನ್ನಾಗಿತ್ತು ಅಂತ ಅದನ್ನು ಆಟ ಆಡ್ತಾ ಇದ್ದಾರೆ. ಫುಲ್ಲು ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕಿದೆ ಅಷ್ಟೇ. ಚೆನ್ನಾಗಿತ್ತು ಹಾಡು, ಬಾಯಲ್ಲೇ ಆಡಿರೋದು. ಯಾರೋ ರೀಲ್ಸ್ ಮಾಡವ್ರೆ, ತುಂಬ ಚೆನ್ನಾಗಿತ್ತು. ಇವತ್ತಂತೂ ಬೇಗನೆ ರೆಡಿ ಆಗಿಬಿಟ್ರು, ಯಾಕಂತನೂ ಗೊತ್ತಿಲ್ಲ. ಅಂದರೆ ಬೇಗನೆ ರಾತ್ರಿ ಮಲ್ಕೊಂಡ್ರು. ನಾನು ಎದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ, ಮಾಡಿಬಿಟ್ಟು ಮತ್ತೆ ಬಾಕ್ಸ್ಗೆ ಹಾಕೋಣ ಅನ್ನೋಷ್ಟೊತ್ತಿಗೆ ಎದ್ದು ಬಂದು ಚಿಕ್ಕವಳೆ ಫಸ್ಟ್ ಎದ್ಬಿಟ್ಟು ಇವತ್ತು ರೆಡಿ ಆಗಿಬಿಟ್ಲು ಬೇಗ ಎದ್ದರೆ ಎಲ್ಲ ಕೆಲಸ ಬೇಗ ಆಗುತ್ತೆ. ಫ್ರೆಂಡ್ಸ್, ಮತ್ತೆ ಸಾಯಂಕಾಲ ಮಾಡೋಣ ಅಂತ 2 ಪ್ಯಾಕೆಟ್ ತಂದಿದ್ದೆ. 1 ಪ್ಯಾಕೆಟು ಹಾಗೆ ಇತ್ತು. ತುಂಬ ದಿನದಿಂದ ಕೇಳ್ತಾ ಇದ್ಲು ದೊಡ್ಡವಳು. ಅದಕ್ಕೆ ಅವ್ರು ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದು ಅವ್ರು ಬರೋಷ್ಟೊತ್ತಿಗೆ ಮಾಡಿಕ್ಕಣ ಅಂದ್ಬಿಟ್ಟು ಮಾಡಿದೆ. ಫ್ರೆಂಡ್ಸ್ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ರೆಡಿ ಮಾಡಿಬಿಟ್ಟು ಇವಾಗ ಮಕ್ಕಳನ್ನ ಹೋಗಿ ಕರ್ಕೊಬರ್ಬೇಕು. ಸರ್ಪ್ರೈಸಾಗಿ ಹೇಳಿಲ್ಲ ಮಾಡ್ತೀನಿ ಅಂತ, ಆದರೆ ಕೇಳ್ತಾ ಇದ್ಲು, ಮಾಡೇ ಇರಲಿಲ್ಲ. ಇವತ್ತು ಅನ್ನಿಸ್ತು ಮಾಡಿಬಿಟ್ಟು ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ನೋಡಿ ಟ್ಯೂಷನಿಂದ ಕರ್ಕೊಬರ್ತಾ ಇದ್ದೀನಿ. ದೊಡ್ಡವಳಿಗೆ ಗೊತ್ತಾಯ್ತು ನೋಡಿ. ಗುಲಾಬ್ ಜಾಮೂನ್ ಸ್ಮೆಲ್ಲಲ್ಲೇ ಕಂಡುಹಿಡಿದ್ಬಿಟ್ಲು. ಗುಲಾಬ್ ಜಾಮೂನ್ ಮಾಡಿರೋದು ಅವಳಿಗೆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡ್ತು. ಚಿಕ್ಕವಳಂತೂ ಫಸ್ಟು ಬೌಲ್ ಎತ್ಕೊಳಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಸಮಾಧಾನ ಆಯಿತು ಇವ್ರಿಗೆ, ನನಗೂ ಖುಷಿ ಆಯಿತು. ಫ್ರೆಂಡ್ಸ್, ಅವರು ಗುಲಾಬ್ ಜಾಮೂನ್ ತಿಂದಮೇಲೆ ಹೋಮ್ವರ್ಕ್ ಬರ್ಕೊತಾ ಇದ್ರು. ನಾನು ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೆ. ನಮಗೂ ಅವರು ತಿಂತಾಯಿದ್ದಾರೆ, ಮಾಡಿ ಕೊಡ್ತಾ ಇದ್ದೀನಿ. ನಮಗೂ ಯಾರನ್ನ ತಿಂತಾಯಿದ್ರೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೆ ಏನು ಮಾಡೋದು, ಅವ್ರಿಗೆಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ನಾವು ಲಾಸ್ಟಲ್ಲಿ ತಿನ್ನಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟ ಆಗಿದರೆ ಇನ್ನೊಂದು ಸರಿ ನೋಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಕ್ಯಾರೆಟ್ ಪಲ್ಯ ಇವತ್ತಿನ ಊಟಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.